ಮಧ್ಯಪ್ರಾಚ್ಯಕ್ಕೆ ವಿಮಾನವಾಹಕ ನೌಕೆ ರವಾನಿಸಿದೆ ಫ್ರಾನ್ಸ್. ಮೆಡಿಟರೇನಿಯನ್ ಸಮುದ್ರದತ್ತ ಫ್ರಾನ್ಸ್ ಏರ್ ಕ್ರಾಫ್ಟ್ ಕ್ಯಾರಿಯರ್. ಅಮೆರಿಕಾಗೆ ಜೊತೆಯಾಗಲಿದೆ ಚಾರ್ಲ್ಸ್ ಡಿ ಗಲ್ಲೆ ಏರ್ ಕ್ರಾಫ್ಟ್ ಕ್ಯಾರಿಯರ್. ಇರಾನ್ ವಿರುದ್ಧದ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಇವೆಲ್ಲ. ಅಮೆರಿಕದ ಯುದ್ಧ ಪಡೆಗೆ ಮತ್ತಷ್ಟು ಶಕ್ತಿಯನ್ನ ತುಂಬುವ ಸಲುವಾಗಿ ಇದೀಗ ಫ್ರಾನ್ಸ್ನ ಏರ್ ಕ್ರಾಫ್ಟ್ ಕ್ಯಾರಿಯರ್ ಮುಂದಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಮತ್ತಷ್ಟು ಘನಘೋರತೆಯನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ ಈ ಯುದ್ಧ. ಮಾತುಕತೆಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಇರಾನ್ ಸಂದೇಶವನ್ನ ರವಾನಿಸಿದೆ. ನಮ್ಮ ಮಾತಿಗೆ ಇರಾನ್ ಅನ್ನ ಬಗ್ಗಿಸಿಕೊಂಡೇ ನಾವು ತೀರೋದು ಅನ್ನೋ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ ಅಮೆರಿಕ. ಇಸ್ರೇಲ್ ಹಾಗೆ ಇರಾನ್ ಅನ್ನೋ ರೀತಿಯ ಇದ್ದ ಸಂಘರ್ಷ ಇದೀಗ ನೇರವಾಗಿ ಅಮೆರಿಕ ವರ್ಸಸ್ ಇರಾನ್ ಅನ್ನೋ ರೀತಿಯ ಸ್ವರೂಪವನ್ನ ಪಡೆದುಕೊಂಡಿದೆ. ಹಾಗೆ ಈ ಸಂಘರ್ಷದಲ್ಲಿ ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಈ ರಾಷ್ಟ್ರಗಳು ಕೂಡ ಭಾಗಿಯಾಗ್ತಾ ಇದೆ. ಸದ್ಯಕ್ಕೆ ಫ್ರಾನ್ಸ್ನಿಂದ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನ ರವಾನೆ ಮಾಡಲಾಗಿದೆ. ಅಮೆರಿಕದ ಪರವಾಗಿ ಯುದ್ಧವನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ. ಮಧ್ಯಪ್ರಾಚ್ಯಕ್ಕೆ ವಿಮಾನವಾಹಕ ನೌಕೆ ರವಾನಿಸಿದೆ ಫ್ರಾನ್ಸ್. ಮೆಡಿಟರೇನಿಯನ್ ಸಮುದ್ರದತ್ತ ಫ್ರಾನ್ಸ್ ಏರ್ ಕ್ರಾಫ್ಟ್ ಕ್ಯಾರಿಯರ್. ಅಮೆರಿಕಾಗೆ ಜೊತೆಯಾಗಲಿದೆ ಚಾರ್ಲ್ಸ್ ಡಿ ಗಲ್ಲೆ ಏರ್ ಕ್ರಾಫ್ಟ್ ಕ್ಯಾರಿಯರ್. ಇರಾನ್ ವಿರುದ್ಧದ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಇವೆಲ್ಲ. ಅಮೆರಿಕದ ಯುದ್ಧ ಪಡೆಗೆ ಮತ್ತಷ್ಟು ಶಕ್ತಿಯನ್ನ ತುಂಬುವ ಸಲುವಾಗಿ ಇದೀಗ ಫ್ರಾನ್ಸ್ನ ಏರ್ ಕ್ರಾಫ್ಟ್ ಕ್ಯಾರಿಯರ್ ಮುಂದಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಮತ್ತಷ್ಟು ಘನಘೋರತೆಯನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ ಈ ಯುದ್ಧ. ಮಾತುಕತೆಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಇರಾನ್ ಸಂದೇಶವನ್ನ ರವಾನಿಸಿದೆ. ನಮ್ಮ ಮಾತಿಗೆ ಇರಾನ್ ಅನ್ನ ಬಗ್ಗಿಸಿಕೊಂಡೇ ನಾವು ತೀರೋದು ಅನ್ನೋ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ ಅಮೆರಿಕ. ಇಸ್ರೇಲ್ ಹಾಗೆ ಇರಾನ್ ಅನ್ನೋ ರೀತಿಯ ಇದ್ದ ಸಂಘರ್ಷ ಇದೀಗ ನೇರವಾಗಿ ಅಮೆರಿಕ ವರ್ಸಸ್ ಇರಾನ್ ಅನ್ನೋ ರೀತಿಯ ಸ್ವರೂಪವನ್ನ ಪಡೆದುಕೊಂಡಿದೆ. ಹಾಗೆ ಈ ಸಂಘರ್ಷದಲ್ಲಿ ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಈ ರಾಷ್ಟ್ರಗಳು ಕೂಡ ಭಾಗಿಯಾಗ್ತಾ ಇದೆ. ಸದ್ಯಕ್ಕೆ ಫ್ರಾನ್ಸ್ನಿಂದ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನ ರವಾನೆ ಮಾಡಲಾಗಿದೆ. ಅಮೆರಿಕದ ಪರವಾಗಿ ಯುದ್ಧವನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ. ಮಧ್ಯಪ್ರಾಚ್ಯಕ್ಕೆ ವಿಮಾನವಾಹಕ ನೌಕೆ ರವಾನಿಸಿದೆ ಫ್ರಾನ್ಸ್. ಮೆಡಿಟರೇನಿಯನ್ ಸಮುದ್ರದತ್ತ ಫ್ರಾನ್ಸ್ ಏರ್ ಕ್ರಾಫ್ಟ್ ಕ್ಯಾರಿಯರ್. ಅಮೆರಿಕಾಗೆ ಜೊತೆಯಾಗಲಿದೆ ಚಾರ್ಲ್ಸ್ ಡಿ ಗಲ್ಲೆ ಏರ್ ಕ್ರಾಫ್ಟ್ ಕ್ಯಾರಿಯರ್. ಇರಾನ್ ವಿರುದ್ಧದ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಇವೆಲ್ಲ. ಅಮೆರಿಕದ ಯುದ್ಧ ಪಡೆಗೆ ಮತ್ತಷ್ಟು ಶಕ್ತಿಯನ್ನ ತುಂಬುವ ಸಲುವಾಗಿ ಇದೀಗ ಫ್ರಾನ್ಸ್ನ ಏರ್ ಕ್ರಾಫ್ಟ್ ಕ್ಯಾರಿಯರ್ ಮುಂದಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಮತ್ತಷ್ಟು ಘನಘೋರತೆಯನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ ಈ ಯುದ್ಧ. ಮಾತುಕತೆಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಇರಾನ್ ಸಂದೇಶವನ್ನ ರವಾನಿಸಿದೆ. ನಮ್ಮ ಮಾತಿಗೆ ಇರಾನ್ ಅನ್ನ ಬಗ್ಗಿಸಿಕೊಂಡೇ ನಾವು ತೀರೋದು ಅನ್ನೋ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ ಅಮೆರಿಕ. ಇಸ್ರೇಲ್ ಹಾಗೆ ಇರಾನ್ ಅನ್ನೋ ರೀತಿಯ ಇದ್ದ ಸಂಘರ್ಷ ಇದೀಗ ನೇರವಾಗಿ ಅಮೆರಿಕ ವರ್ಸಸ್ ಇರಾನ್ ಅನ್ನೋ ರೀತಿಯ ಸ್ವರೂಪವನ್ನ ಪಡೆದುಕೊಂಡಿದೆ. ಹಾಗೆ ಈ ಸಂಘರ್ಷದಲ್ಲಿ ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಈ ರಾಷ್ಟ್ರಗಳು ಕೂಡ ಭಾಗಿಯಾಗ್ತಾ ಇದೆ. ಸದ್ಯಕ್ಕೆ ಫ್ರಾನ್ಸ್ನಿಂದ ಏರ್ ಕ್ರಾಫ್ಟ್ ಕ್ಯಾರಿಯರ್ ಅನ್ನ ರವಾನೆ ಮಾಡಲಾಗಿದೆ. ಅಮೆರಿಕದ ಪರವಾಗಿ ಯುದ್ಧವನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ. ಮಧ್ಯಪ್ರಾಚ್ಯಕ್ಕೆ ವಿಮಾನವಾಹಕ ನೌಕೆ ರವಾನಿಸಿದೆ ಫ್ರಾನ್ಸ್. ಮೆಡಿಟರೇನಿಯನ್ ಸಮುದ್ರದತ್ತ ಫ್ರಾನ್ಸ್ ಏರ್ ಕ್ರಾಫ್ಟ್ ಕ್ಯಾರಿಯರ್. ಅಮೆರಿಕಾಗೆ ಜೊತೆಯಾಗಲಿದೆ ಚಾರ್ಲ್ಸ್ ಡಿ ಗಲ್ಲೆ ಏರ್ ಕ್ರಾಫ್ಟ್ ಕ್ಯಾರಿಯರ್. ಇರಾನ್ ವಿರುದ್ಧದ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಇವೆಲ್ಲ. ಅಮೆರಿಕದ ಯುದ್ಧ ಪಡೆಗೆ ಮತ್ತಷ್ಟು ಶಕ್ತಿಯನ್ನ ತುಂಬುವ ಸಲುವಾಗಿ ಇದೀಗ ಫ್ರಾನ್ಸ್ನ ಏರ್ ಕ್ರಾಫ್ಟ್ ಕ್ಯಾರಿಯರ್
ಮುಂದಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಮತ್ತಷ್ಟು ಘನಘೋರತೆಯನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ ಈ ಯುದ್ಧ. ಮಾತುಕತೆಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಇರಾನ್ ಸಂದೇಶವನ್ನ ರವಾನಿಸಿದೆ. ನಮ್ಮ ಮಾತಿಗೆ ಇರಾನ್ ಅನ್ನ ಬಗ್ಗಿಸ್ಕೊಂಡೇ ನಾವು ತೀರೋದು ಅನ್ನೋ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ ಅಮೆರಿಕ. ಇಸ್ರೇಲ್ ಹಾಗೆ ಇರಾನ್ ಅನ್ನೋ ರೀತಿಯ ಇದ್ದ ಸಂಘರ್ಷ ಇದೀಗ ನೇರವಾಗಿ ಅಮೆರಿಕ ವರ್ಸಸ್ ಇರಾನ್ ಅನ್ನೋ ರೀತಿಯ ಸ್ವರೂಪವನ್ನ ಪಡೆದುಕೊಂಡಿದೆ. ಹಾಗೆ ಈ ಸಂಘರ್ಷದಲ್ಲಿ ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಈ ರಾಷ್ಟ್ರಗಳು ಕೂಡ ಭಾಗಿಯಾಗ್ತಾ ಇದೆ. ಸದ್ಯಕ್ಕೆ ಫ್ರಾನ್ಸ್ನಿಂದ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ರವಾನೆ ಮಾಡಲಾಗಿದೆ. ಅಮೆರಿಕದ ಪರವಾಗಿ ಯುದ್ಧವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಮಧ್ಯಪ್ರಾಚ್ಯಕ್ಕೆ ವಿಮಾನ ವಾಹಕ ನೌಕೆ ರವಾನಿಸಿದೆ ಫ್ರಾನ್ಸ್. ಮೆಡಿಟರೇನಿಯನ್ ಸಮುದ್ರದತ್ತ ಫ್ರಾನ್ಸ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಅಮೆರಿಕಾಗೆ ಜೊತೆಯಾಗಲಿದೆ ಚಾರ್ಲ್ಸ್ ಡಿ ಗಲ್ಲೆ ಏರ್ಕ್ರಾಫ್ಟ್ ಕ್ಯಾರಿಯರ್. ಇರಾನ್ ವಿರುದ್ಧದ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಇವೆಲ್ಲ. ಅಮೆರಿಕದ ಯುದ್ಧ ಪಡೆಗೆ ಮತ್ತಷ್ಟು ಶಕ್ತಿಯನ್ನ ತುಂಬುವ ಸಲುವಾಗಿ ಇದೀಗ ಫ್ರಾನ್ಸ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಮುಂದಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಮತ್ತಷ್ಟು ಘನಘೋರತೆಯನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ ಈ ಯುದ್ಧ. ಮಾತುಕತೆಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಇರಾನ್ ಸಂದೇಶವನ್ನ ರವಾನಿಸಿದೆ. ನಮ್ಮ ಮಾತಿಗೆ ಇರಾನ್ ಅನ್ನ ಬಗ್ಗಿಸ್ಕೊಂಡೇ ನಾವು ತೀರೋದು ಅನ್ನೋ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ ಅಮೆರಿಕ. ಇಸ್ರೇಲ್ ಹಾಗೆ ಇರಾನ್ ಅನ್ನೋ ರೀತಿಯ ಇದ್ದ ಸಂಘರ್ಷ ಇದೀಗ ನೇರವಾಗಿ ಅಮೆರಿಕ ವರ್ಸಸ್ ಇರಾನ್ ಅನ್ನೋ ರೀತಿಯ ಸ್ವರೂಪವನ್ನ ಪಡೆದುಕೊಂಡಿದೆ. ಹಾಗೆ ಈ ಸಂಘರ್ಷದಲ್ಲಿ ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಈ ರಾಷ್ಟ್ರಗಳು ಕೂಡ ಭಾಗಿಯಾಗ್ತಾ ಇದೆ. ಸದ್ಯಕ್ಕೆ ಫ್ರಾನ್ಸ್ನಿಂದ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ರವಾನೆ ಮಾಡಲಾಗಿದೆ. ಅಮೆರಿಕದ ಪರವಾಗಿ ಯುದ್ಧವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಮಧ್ಯಪ್ರಾಚ್ಯಕ್ಕೆ ವಿಮಾನ ವಾಹಕ ನೌಕೆ ರವಾನಿಸಿದೆ ಫ್ರಾನ್ಸ್. ಮೆಡಿಟರೇನಿಯನ್ ಸಮುದ್ರದತ್ತ ಫ್ರಾನ್ಸ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಅಮೆರಿಕಾಗೆ ಜೊತೆಯಾಗಲಿದೆ ಚಾರ್ಲ್ಸ್ ಡಿ ಗಲ್ಲೆ ಏರ್ಕ್ರಾಫ್ಟ್ ಕ್ಯಾರಿಯರ್. ಇರಾನ್ ವಿರುದ್ಧದ ಸಂಘರ್ಷ ಮತ್ತಷ್ಟು ತೀವ್ರಗೊಳ್ಳುವ ಲಕ್ಷಣಗಳು ಇವೆಲ್ಲ. ಅಮೆರಿಕದ ಯುದ್ಧ ಪಡೆಗೆ ಮತ್ತಷ್ಟು ಶಕ್ತಿಯನ್ನ ತುಂಬುವ ಸಲುವಾಗಿ ಇದೀಗ ಫ್ರಾನ್ಸ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಮುಂದಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಮತ್ತಷ್ಟು ಘನಘೋರತೆಯನ್ನ ಪಡೆದುಕೊಳ್ತಾ ಸಾಗ್ತಾ ಇದೆ ಈ ಯುದ್ಧ. ಮಾತುಕತೆಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಇರಾನ್ ಸಂದೇಶವನ್ನ ರವಾನಿಸಿದೆ. ನಮ್ಮ ಮಾತಿಗೆ ಇರಾನ್ ಅನ್ನ ಬಗ್ಗಿಸ್ಕೊಂಡೇ ನಾವು ತೀರೋದು ಅನ್ನೋ ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ ಅಮೆರಿಕ. ಇಸ್ರೇಲ್ ಹಾಗೆ ಇರಾನ್ ಅನ್ನೋ ರೀತಿಯ ಇದ್ದ ಸಂಘರ್ಷ ಇದೀಗ ನೇರವಾಗಿ ಅಮೆರಿಕ ವರ್ಸಸ್ ಇರಾನ್ ಅನ್ನೋ ರೀತಿಯ ಸ್ವರೂಪವನ್ನ ಪಡೆದುಕೊಂಡಿದೆ. ಹಾಗೆ ಈ ಸಂಘರ್ಷದಲ್ಲಿ ಫ್ರಾನ್ಸ್, ಜರ್ಮನಿ, ಬ್ರಿಟನ್ ಈ ರಾಷ್ಟ್ರಗಳು ಕೂಡ ಭಾಗಿಯಾಗ್ತಾ ಇದೆ. ಸದ್ಯಕ್ಕೆ ಫ್ರಾನ್ಸ್ನಿಂದ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ರವಾನೆ ಮಾಡಲಾಗಿದೆ. ಅಮೆರಿಕದ ಪರವಾಗಿ ಯುದ್ಧವನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ